ಸಾರಿ ರೀ, ನೀವಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಈ ವಿಷಯ ನಿಮ್ಮ ತಂದೆಗೆ ತಿಳಿಸ್ಬೇಡಿ ಪ್ಲೀಸ್. ನೋಡಿ, ನಾನೇ ಅಂತಲ್ಲ, ಇನ್ಯಾವತ್ತೂ ಯಾವ ಹುಡುಗಿಗೂ ಈ ರೀತಿ ಕಮೆಂಟ್ ಮಾಡ್ಬಿಡಿ. ಓಕೆ ಶೋರ್, ಇನ್ಮೇಲೆ ಯಾವತ್ತೂ ಈ ರೀತಿ ರಿಪೀಟ್ ಆಗಲ್ಲ. ಸಾರಿ, ಬಾಯ್. ಯಾಕೋ ಮಚ್ಚ ಅವಳನ್ನ ನೋಡಿ ಮೀಟರ್ ಆಫ್ ಮಾಡ್ಕೊಂಡು ಸಾರಿ ಕೇಳಿದೆ. ಸುಮ್ಮನೆರಪ್ಪ, ಅವ್ರಪ್ಪ ದೇವ್ರಂತ ಮನುಷ್ಯ, ಅಂತವ್ರ ಮನೆ ಹೆಣ್ಮಕ್ಳ ಮೇಲೆ ಕಣ್ಣಾಕಿದ್ರೆ ಆ ದೇವ್ರೇ ಮೆಚ್ಚಲ್ಲ. ಓ ಆಯ್ತು ಮುಚ್ಚಪ್ಪ, ಏನ್ ಇವಾಗ ಮಾತ್ರ ಬಲೆ ಮೆಚ್ತಾ ಇದ್ದಾನೆ. ಸುಮ್ಮನೆ ಬರಪ್ಪ, ನಿನ್ಗೇನ್ ಗೊತ್ತೋ. ಏನಮ್ಮ ಕ್ಲಾಸ್ ಮುಗೀತಾ? ಮುಗೀತು ಅಪ್ಪ. ಅಪ್ಪ, ನನ್ನ ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ. ಏನಮ್ಮ ನೀನ್ ತೆಗ್ದಿರೋದು ಮಾರ್ಕ್ಸು? ನೀನ್ ತೆಗ್ದಿರೋ ಮಾರ್ಕ್ಸ್ಗೂ ನಿನ್ನ ರಿಜಿಸ್ಟರ್ ನಂಬರ್ಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಪೇಪರ್ ತುಂಬಾ ಟಫ್ ಇತ್ತಪ್ಪ. ಬೆಳಿಗ್ಗೆ ನೀನ್ ಸ್ವಲ್ಪ ಬೇಗ ಎದ್ದು ಓದಿದ್ರೆ ಯಾವ್ದು ಟಫ್ ಅನ್ಸಲ್ಲ. ತಾಯಿ ಇಲ್ಲದ ಮಗಳು ಅಂತ ಮುದ್ದಾಗಿ ಬೆಳೆಸಿದ್ರೆ ನೀನ್ ಹೀಗ ಮಾಡೋದು. ಚೆನ್ನಾಗಿ ಓದಿ ಒಳ್ಳೆ ಹೆಸರು ತರ್ತೀಯ ಅನ್ಕೊಂಡೆ. ನೀನ್ ತೆಗ್ದಿರೋ ಮಾರ್ಕ್ಸ್ ನೋಡಿದ್ರೆ ಆ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಸಮಾಜದಲ್ಲಿ ನನಗೆ ಅಂತ ಒಂದು ಒಳ್ಳೆ ಗೌರವ ಇದೆ, ದಯವಿಟ್ಟು ಅದನ್ನ ಹಾಳು ಮಾಡಬೇಡ. ಅಪ್ಪ, ಅದು ಸಾರಿಪ್ಪ. ನೆಕ್ಸ್ಟ್ ಟೈಮ್ ನಲ್ಲಿ ಖಂಡಿತ ಒಳ್ಳೆ ಮಾರ್ಕ್ಸ್ ತೆಗಿತೀನಿ, ನೀವೇ ನೋಡಿ. ಆಯ್ತಮ್ಮ, ಹೋಗಿ ಒಂದ್ ಕಪ್ ಕಾಫಿ ಮಾಡ್ಕೊಂಬ. ಸರಿಪ್ಪ. ಪ್ರಿಯಾಂಕಾ, 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 ಪ್ರಿಯಾಂಕಾ ಎಲ್ಲೋದ್ಲು? ಪ್ರಿಯಾಂಕಾ, 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 ನಾನು ತುಂಬ ನೋವಿನಿಂದ ಈ ಪತ್ರ ಬರಿತಾ ಇದ್ದೀನಿ. ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ, ಆದರೆ ಹೇಳಲೇಬೇಕಾದ ಅನಿವಾರ್ಯ ಸ್ಥಿತಿ. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಪ್ಪ. ಕಾರಣ, ನಾನು ಪ್ರದೀಪ್ ಅನ್ನೋ ಹುಡುಗನ್ನ ಪ್ರೀತಿಸ್ತಿದ್ದೆ. ಈ ವಿಷಯ ನಿಮ್ಗೆ ಹೇಳೋ ಧೈರ್ಯ ನನಗಿಲ್ಲ, ಹಾಗಾಗಿ ಈ ಪತ್ರ ಬರೀತಿದ್ದೀನಿ. ನಾನು ಹೋಗ್ತಾ ಇದ್ದೀನಿ ಅಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸು. ಪ್ರದೀಪ ಅಂದರೆ ನನಗೆ ಪ್ರಾಣ. ಅವನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಮುಂದೊಂದು ದಿನ ನಾನು ಮತ್ತು ಅವನು ನಿಮ್ಮ ಕಣ್ಣು ಕಾಣಿಸ್ಕೊಂಡ್ರು ಅವನು ನಿಮ್ಗಿಷ್ಟ ಆಗೋಲ್ಲಪ್ಪ. ಯಾಕಂದರೆ ಅವನ ಮೈ ಮೇಲೆಲ್ಲ ಟ್ಯಾಟುಗಳು, ಕಿವಿ ತುದಿಯಲ್ಲಿ ಚುಚ್ಚಿಸ್ಕೊಂಡಿರೋ ರಿಂಗ್ಗಳು, ಒಂದು ಕುರ್ಚಲ್ ಗಡ್ಡ. ನಿಮಗೆ ಅಂತ ಅಲ್ಲ, ಯಾವ ತಂದೆ ತಾಯಿಗೂ ಇಷ್ಟ ಆಗಲ್ಲ. ಅದಕ್ಕೆ ಈ ಊರಿನಿಂದ ತುಂಬ ದೂರ ಹೋಗ್ತಾ ಇದ್ದೀವಿ. ಹಾಗಂತ ಅವನಂದರೆ ಪ್ರಾಣ ಅಂತ ಏನೂ ನಾನು ಅವನ ಜೊತೆ ಹೋಗ್ತಾ ಇಲ್ಲ. ನನ್ನ ಹೊಟ್ಟೆ ಒಳಗಡೆ ಅವನ ಜೀವದ ಕೊಡಿ ಬೆಳೀತಾ ಇದೆ. ನಾನು ಅಮ್ಮ ಆಗ್ತಾ ಇದ್ದೀನಿ, ನೀವು ಸಹ ತಾತ ಆಗ್ತಿದ್ದೀರಾ ಅಪ್ಪ. ಅಂದಹಾಗೆ ಪ್ರದೀಪನ್ಗೆ ಈಗ 41 ವರ್ಷ.
ನನಗಿಂತ 22 ವರ್ಷ ದೊಡ್ಡವನು. ಆದ್ರೇನಂತೆ ಈಗ ಇದೇ ಟ್ರೆಂಡು. ಅವನ ಬಳಿ ಹಣ, ಆಸ್ತಿ, ಪ್ರೀತಿಗೇನು ಕೊರತೆ ಇಲ್ಲ. ಆದರೆ ಅವನು ಇದಕ್ಕೆ ಮುಂಚೆ ತುಂಬ ಹುಡುಗಿಯರ ಬದುಕಲ್ಲಿ ಆಟ ಆಡಿದ್ದಾನೆ, ಅದು ನಂಗೆ ಗೊತ್ತು. ಆದರೆ ಈಗ ತುಂಬ ಬದಲಾಗಿದ್ದಾನೆ ಅಪ್ಪ. ಅವನು ನನಗೆ ಕೈ ಕೊಡೋ ಚಾನ್ಸೇ ಇಲ್ಲ, ಯಾಕಂದರೆ ಅವನಿಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ ಅಂತೆ. ಅವನಿಗಾಗಿ ನಾನು ಎಷ್ಟು ಮಕ್ಕಳು ಬೇಕಾದರೂ ಎತ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅವನ ಕನಸೇ ನನ್ನ ಕನಸು ಅಪ್ಪ. ಅವನು ಬೇರೆ ಗಂಡಸರ ಹಾಗೆ ಸ್ಟ್ರಿಕ್ಟ್ ಅಲ್ಲ, ನನ್ನ ಜೊತೆಯೇ ಕುಡಿತಾನೆ, ಸಿಗರೇಟ್ ಸೇರ್ತಾನೆ, ನನಗೂ ಅದೆಲ್ಲ ಕಲಿಸಿದ್ದಾನೆ. ನಾವು ತುಂಬ ಸಂತೋಷವಾಗಿರ್ತೀವಿ ಅಪ್ಪ. ಆದರೆ ಒಂದೇ ಒಂದು ಬೇಸರದ ವಿಷಯ ಏನಂದರೆ, ಈ ಏಡ್ಸ್ಗೆ ನಮ್ಮ ಸೈನ್ಸ್ ಇನ್ನೂ ಮೆಡಿಸಿನ್ ಕಂಡುಹಿಡಿದೇ ಇರೋದು. ಅದೊಂದು ಕಂಡುಹಿಡಿದ್ರೆ ನನ್ನ ಮತ್ತು ಪ್ರದೀಪನನ್ನು ಇನ್ನೂ ಸ್ವಲ್ಪ ಹೆಚ್ಚು ಕಾಲ ಉಳಿಸ್ಕೊಳ್ಬೋದು ಅಪ್ಪ. ಪ್ಲೀಸ್ ನನ್ನ ಮತ್ತು ಪ್ರದೀಪನ ಪರವಾಗಿ ದೇವರಲ್ಲಿ ಬೇಡ್ಕೊಳ್ಳಿ. ಇಂತಿ ನಿಮ್ಮ ಮುದ್ದು ಮಗಳು ಪ್ರಿಯಾಂಕಾ. ಅಂದ್ಹಾಗೆ ಅಪ್ಪ, ಒಂದು ನಿಮಿಷ, ಅಲ್ಲೇ ರೂಮ್ನ ಡ್ರಾನಲ್ಲಿ ನಿಮಗೆ ಅಂತ ಒಂದು ಗಿಫ್ಟ್ ಮತ್ತು ಇನ್ನೊಂದು ಪತ್ರ ಇದೆ. ದಯವಿಟ್ಟು ಅದನ್ನೊಮ್ಮೆ ಓದಿ. ನೀವೀಗ ಕೋಪದಲ್ಲೋ ಅಥವಾ ದುಃಖದಲ್ಲೋ ಇರಬಹುದು, ನಿಜ. ಆದರೆ ದಯವಿಟ್ಟು ಅದನ್ನೊಂದ್ಸಲ ಓದಿಪ್ಪ, ಪ್ಲೀಸ್ ಅಪ್ಪ, ನನಗೋಸ್ಕರ. ಆ ಲೆಟರಲ್ಲಿ ಬರ್ದಿದ್ದು ಒಂದೇ ಒಂದು ಪದಾನೂ ನಿಜ ಅಲ್ಲ. ನಾನು ಇಲ್ಲೇ ಪಕ್ಕದ ಮನೆಯಲ್ಲಿ ಸ್ವಾತಿ ಜೊತೆ ಇದ್ದೀನಿ. ಇವತ್ತು ಕಾಲೇಜ್ನಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಟ್ರು, ಅಲ್ಲೇ ಡ್ರಾನಲ್ಲಿದೆ. ಜೀವನದಲ್ಲಿ ಮಗಳು ಕಡಿಮೆ ಮಾರ್ಕ್ಸ್ ತಗೊಳ್ಳೋದೇ ಅವಮಾನ ಅಲ್ಲ, ಅದಕ್ಕಿಂತ ದೊಡ್ಡ ದೊಡ್ಡ ಅವಮಾನಗಳಿರುತ್ತೆ ಅಂತ ತಿಳಿಸೋಕೆ ನಾನು ನಿಮಗೆ ಇಷ್ಟಿಷ್ಟುದ್ದದ ಲೆಟ್ರ್ ಬರಿಬೇಕಾಯ್ತು. ಪ್ಲೀಸ್ ಮಾರ್ಕ್ಸ್ ಕಾರ್ಡ್ ನೋಡಿ. ನಿಮ್ಮ ಕೋಪ ಕಡಿಮೆ ಆದಮೇಲೆ ಒಂದು ಮಿಸ್ ಕಾಲ್ ಕೊಡಿ. 2 ನಿಮಿಷದಲ್ಲಿ ಮನೆಗೆ ಬರ್ತೀನಿ. ಲವ್ ಯು ಅಪ್ಪ. ಇದರಿಂದ ಎಲ್ಲ ಪೇರೆಂಟ್ಸ್ಗೂ ನಾವು ಹೇಳೋಕೆ ಹೊರಟಿರೋದು ಇಷ್ಟೇ: ಎಜುಕೇಷನ್ ನೆಪದಲ್ಲಿ ಮಕ್ಕಳ ಫ್ರೀಡಮ್ ಕಿತ್ಕೋಬೇಡಿ. ಮಕ್ಕಳೇ, ನೀವು ಅಷ್ಟೇ, ಫ್ರೀಡಮ್ ನೆಪದಲ್ಲಿ ನಿಮ್ಮ ಎಜುಕೇಷನ್ ಹಾಳು ಮಾಡ್ಕೋಬೇಡಿ.